ರಿಸರ್ಚ್ ವರ್ಕ್ಸ್ನ ಪ್ರಕಾರ ನೋಡಿದ್ರೆ ಆ ಕ್ವಾಂಟಿಟಿನ ನಾವು ಫೋಕಸ್ ಮಾಡ್ಬೋದೇನೋ, ಆದರೆ ಕ್ವಾಲಿಟಿ ಅನ್ನೋದು ಕ್ವೆಶನೇಬಲ್ಲೇ. ಆ ಕ್ವಾಲಿಟಿನ ಅಚೀವ್ ಮಾಡೋಕ್ಕೆ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಅದೇ ಅವರು ಹೇಳೋಕ್ಕೆ ಬರ್ತಿದ್ದಾರೆ. ಸೊ ಆ ಕಾಲಗಳಲ್ಲಿ ಪ್ರತಿದಿನ ಅವರು ಒಂದನ್ನು ಕ್ರಿಯೇಟ್ ಮಾಡಿಲ್ಲ, ಅವರು ಲೈಫ್ ಲಾಂಗ್ ಒಂದು ದೊಡ್ಡ ವಿಷಯವನ್ನು ಕ್ರಿಯೇಟ್ ಮಾಡೋಕ್ಕೆ ಆ ಟೈಮ್ನ ಅವರು ತಗೊಂಡ್ರು. ಫಾರ್ ಎಕ್ಸಾಂಪಲ್, ನ್ಯೂಟನ್ಸ್ ಲಾ ಬಗ್ಗೆ ನಾವು ಮಾತಾಡಿದ್ರೆ, ಆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿನ ಅವರು ಒಂದು ದಿನದಲ್ಲಿ ಇಲ್ಲ ಒಂದು ಮಂತಲ್ಲಿ ಏನಾದರೂ ಕಂಡುಹಿಡಿಯಪ್ಪ ನ್ಯೂಟನ್ ಅಂತ ಅವರ ಬಾಸ್ ಹೇಳಿ ಈ ರೀತಿ ಏನೂ ಆಗಿಲ್ಲ. ಇದು ತುಂಬ ಸ್ಲೋ ಆದ ಪ್ರಾಸೆಸ್. ಇನ್ಫ್ಯಾಕ್ಟ್ ಹೆಚ್ಚು ಸೈಂಟಿಸ್ಟ್ 10 ವರ್ಷಗಳಾದರೂ ಕೇವಲ ಅವರು ಒಂದು ವಿಷಯದ ಮೇಲೆ ಕೆಲಸ ಮಾಡಿದ್ರು. ಸೊ ಅದು ಅಷ್ಟು ಟೈಮ್ ತಗೊಳ್ಳೋವಾಗ ನಿಮ್ಮ ಲೈಫ್ ಟೈಮ್ಗೆ ಬೇಕಾದ ಕ್ವಾಲಿಟಿನ ನಿಮಗೆ ಕೊಡೋಕ್ಕಾಗುತ್ತೆ. ಆದರೆ ಪ್ರತಿದಿನ ನಾವು ಒಂದನ್ನು ಮಾಡ್ತಿರೋವಾಗ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬೇಕಿರುತ್ತೆ. ಸೊ ನಾವು ಪ್ರತಿದಿನ ಒಂದನ್ನು ಕ್ರಿಯೇಟ್ ಮಾಡ್ತಿದ್ರೆ ಫುಲ್ ಪೊಟೆನ್ಷಿಯಲ್ನ ಅಚೀವ್ ಮಾಡಬೇಕಾಗಿರೋ ವಿಷಯವನ್ನು ನಮಗೆ ಅಚೀವ್ ಮಾಡೋಕ್ಕಾಗದೆ ನಾವು ಏನೋ ಕೆಲವು ರ್ಯಾಂಡಮ್ ಸ್ಟಫ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ನಮ್ಮ ಫುಲ್ ಪೊಟೆನ್ಷಿಯಲ್ನ ಅಚೀವ್ ಮಾಡದೇ ಇರೋದು ಆಡಿಯನ್ಸ್ಗೆ ಪ್ರಾಬ್ಲಮ್ ಇಲ್ಲ, ಆದರೆ ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಮೇ ಬಿ ನೀವು ನಿಜವಾಗ್ಲೂ ಪಿಕಾಸೋ ಆಗಿರ್ಬೋದು, ಆದರೆ ಅದನ್ನು ಡಿಸ್ಕವರೇ ಮಾಡಿರಲ್ಲ. ಅದು ಯಾರಿಗೆ ಲಾಸ್? ಅದು ನಮಗೇನೆ ಅಲ್ವಾ ಲಾಸ್. ಸೊ ಅಂತಹ ವಿಷಯಗಳನ್ನೇ ಇವರು ಹೆಚ್ಚಾಗಿ ಫೋಕಸ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರು ಎಲ್ಲಿಂದ ಈ ಪ್ರೊಡಕ್ಟಿವಿಟಿ ಅನ್ನೋ ಕಾನ್ಸೆಪ್ಟ್ ಬಂತು ಅನ್ನೋ ಪ್ರಶ್ನೆಯಿಂದಲೇ ಅವರು ಶುರು ಮಾಡ್ತಿದ್ದಾರೆ. ಸೊ ಅವಾಗೆಲ್ಲ ನಾವು ಬೇಟೆ ಆಡಿ ಸಂಗ್ರಹಿಸೋವಾಗ ಅವರು ಬೇಟೆ ಆಡ್ತಾರೆ, ಬೇಟೆ ಆಡೋಕ್ಕೆ ಹೋಗೋವಾಗ ಅಲ್ಲೇ ಸ್ವಲ್ಪ ರೆಸ್ಟ್ ಇರುತ್ತೆ. ಅವರು ಬೇಟೆನ ಸಂಗ್ರಹಿಸಿದ ಮೇಲೆ ಅಲ್ಲೂ ಮತ್ತೆ ರೆಸ್ಟ್ ಮಾಡ್ತಾರೆ. 9 ರಿಂದ 6 ಗಂಟೆಗಳು ವರ್ಕ್ ಮಾಡಬೇಕು ಅನ್ನೋ ರೀತಿ ಇರಲ್ಲ, ಹೆಚ್ಚು ವಿಶ್ರಾಂತಿ ಸಮಯ ಇರ್ತಿತ್ತು. ಸೊ ಆ ರೀತಿ ರೆಸ್ಟ್ ಪೀರಿಯಡ್ ಇರೋದು ಆ್ಯಂಡ್ ಇಂಟೆನ್ಸ್ ಆಗಿ ಕೆಲಸ ಮಾಡೋದೇ ನಮ್ಮ ಕ್ಯಾರೆಕ್ಟರಿಸ್ಟಿಕ್ ಆಗಿ ಇದ್ದಿದೆ. ಅದಕ್ಕೆ ನಮ್ಮ ಬ್ರೈನ್ ಸಹ ಟ್ಯೂನ್ ಆಗಿದ್ದಿದೆ. ನಂತರ ವ್ಯವಸಾಯಕ್ಕೆ ಬಂದರೆ ಅದರಲ್ಲೂ ಕೆಲವು ಸೀಸನ್ಸ್ ಇರುತ್ತೆ. ಎಲ್ಲ ಸೀಸನ್ಸಲ್ಲೂ ಕಲ್ಟಿವೇಟ್ ಮಾಡೋಕ್ಕಾಗಲ್ಲ, ಡಿಫ್ರೆಂಟ್ ಸೀಸನ್ಸ್ ಇರ್ತಿತ್ತು. ಕೆಲವು ಸೀಸನ್ಸಲ್ಲಿ ನೀವು ಹೆಚ್ಚಾಗಿ ಕೆಲಸ ಮಾಡಬೇಕಿರುತ್ತೆ, ಇನ್ನು ಕೆಲವು ಸೀಸನ್ಸಲ್ಲಿ ನೀವು ಕಾಯಬೇಕಿರುತ್ತೆ, ಇನ್ನು ಕೆಲವು ಸೀಸನ್ಸಲ್ಲಿ ಕಲ್ಟಿವೇಟ್ ಮಾಡ್ತೀರಾ, ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ. ಸೊ ಆವಾಗ ಕೆಲಸಗಳಲ್ಲಿ ಒಂದು ಸೀಸನಲ್ ಡಿಫ್ರೆನ್ಸ್ ಇತ್ತು. ಸಡನ್ನಾಗಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಚ್ಚಾಗಿ ಕೆಲಸ ಮಾಡೋದಿರುತ್ತೆ, ಕೆಲವು ಟೈಮ್ ಹೆಚ್ಚು ಕೆಲಸ ಮಾಡೋದಿರಲ್ಲ. ಅಂತಹ ಒಂದು ಡಿಫ್ರೆನ್ಸ್ ಇರೋವಾಗ ನಿಮ್ಮ ಬ್ರೈನ್ಗೆ ಇನ್ನೂ ಟೈಮ್ ಸಿಗುತ್ತೆ, ರಿಲ್ಯಾಕ್ಸ್ಡ್ ಸ್ಟೇಟ್ಗೆ ಹೋಗೋಕ್ಕಾಗೋ ಆಪರ್ಚುನಿಟೀಸ್ ಇತ್ತು.